ನನ್ನ ಹಸು ಸತ್ತೋಯ್ತಣ್ಣ. ಅಣ್ಣ ಡೈಲಿ ಶಾಲೆ ಕಾಂಪೌಂಡ್ ಹತ್ರ ಕಟ್ಟು ಮೇಯಿಸ್ತಾ ಇದ್ರಿ. ಹ್ಞೂ ಅಣ್ಣ. ಹ್ಞೂ ಅಣ್ಣ, ಬಂದು ನೋಡಿದ್ರೆ ಹಸು ಸತ್ತೋಗೈತಣ್ಣ. ಡಾಕ್ಟ್ರಿಗೆ ತೋರಿಸ್ಬೇಕು ತಣ. ತೋರಿಸಿದ್ದಣ್ಣ. ಡಾಕ್ಟ್ರು ನಮಗೇನು ಮಾಡೋಕ್ಕಾಗಲ್ಲ, ಹಸು ಹೊಟ್ಯಾಗ ಪ್ಲಾಸ್ಟಿಕ್ ಸೇರ್ಕೊಂಡತಿ ಅಂದ್ರಣ್ಣ. ಈ ಹಾಳಾದ ಪ್ಲಾಸ್ಟಿಕ್ ಯಾಕೆ ಬರ್ತಾವೋ ನಮ್ಮ ಪ್ರಾಣಿಗಳ ಜೀವ ಹಿಂಡಕ್ಕ. ಸುಧಾರಿಸ್ಕೊಳ್ಳೋಣ ಬಾರೋಣ ಹೋಗೋಣ. ನೋಡಿದ್ರಲ್ಲ, ದಯವಿಟ್ಟು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಎಸೆಯಬೇಡಿ. ಹೀಗೆ ಪ್ರಾಣಿಗಳ ಸಾವಿಗೆ ಕಾರಣವಾಗಬೇಡಿ. ನಿನ್ನ ಹಣ್ಣು ಇಷ್ಟು ದೊಡ್ಡದಿದೆಯಾ? ನಂಗೂ ನಿನ್ನ ಹಣ್ಣು ಇಷ್ಟು ದೊಡ್ಡದಿದೆಯಾ? ಎಲ್ಲಿಂದ ತಂದೆ? ಎಲ್ಲಿಂದಲೂ ತಂದಿದ್ದಲ್ಲ, ನಮ್ಮ ಮನೇಲೆ ಬೆಳೆದಿದ್ದು. ನಂಗೂ ಒಂದು ಸ್ವಲ್ಪ ಕೊಡು. ಎಷ್ಟು ರುಚಿಯಾಗಿದೆಯಲ್ಲ. ಹೌದು, ನಮ್ಮಮ್ಮ ಐತಲ್ಲ, ಕೊಳ್ತಿರೋ ತರಕಾರಿ ತಿಂದಿರೋ ಅದ್ರ ಪ್ಲಾಸ್ಟಿಕ್ದು ತಿಂದಿರೋ ಹಣ್ಣು, ಅದರ ಸಿಪ್ಪೆ ಎಲ್ಲ ಗೊಬ್ಬರ ಮಾಡಿ ಗಿಡಕ್ಕೆ ಹಾಕುತ್ತೆ. ಅದರಿಂದ ಹಣ್ಣು ರುಚಿಯಾಗಿ ಬರುತ್ತೆ. ಇದಕ್ಕೆ ನಮ್ಮ ಮನೇಲಿ ಎಷ್ಟು ದೊಡ್ಡದಿದೆ ಗೊತ್ತಾ ಮರ. ನಮ್ಮ ಮನೇಲೂ ಗಿಡ ಇದೆ, ಸಣ್ಣದಾಗೇ ಇದೆ. ನಾನು ನಮ್ಮಮ್ಮಗೆ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಬೇಡವಾದ ತ್ಯಾಜ್ಯ ಅಡುಗೆ ಮನೆ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ಇದರಿಂದ ಹಣ್ಣು ಹಂಪಲು ಬೆಳೆಯಿರಿ. ಬಾರೋ, ಬೆಲ್ಲ ಊಟಕ್ಕೆ ಬೆಲ್ಲ ಹೊಡಿ ತಗೋಣ. ಹಾ ಬಾ. ಇಲ್ಲೋಡು, ನಮ್ಮಮ್ಮ ಹೊಸ ಬಾಟ್ಲಿ ಕೊಡ್ಸೈತಿ. ಹೌದಲ್ಲೋ, ಎಷ್ಟು ಚೆನ್ನಾಗಿದೆ. ಯಾಕೋ ನಮ್ಮ ಶಾಲೆಗೆ ಹೇಳಿಲ್ಲೇನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀರು ಊಟ ತರಂಗಿಲ್ಲ ಅಂತ. ಹೌದಲ್ಲೋ, ಮರ್ತೇ ಹೋಯ್ತು. ನಮ್ಮ ಅಮ್ಮಗೆ ಇವತ್ತು ಹೋಗಿ ಹೇಳ್ತೀನಿ, ಪ್ಲಾಸ್ಟಿಕ್ ಬಾಟ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಊಟ ಕಟ್ಬೇಡ ಅಂತ. ಹಾ ಬಾ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟು ತಿನ್ನುವ ಆಹಾರ ಹಾಗೂ ಕುಡಿಯುವ ನೀರು ಕೂಡ ವಿಷಕಾರಿ. ಹಾಗಾಗಿ ಪ್ಲಾಸ್ಟಿಕ್ ನನ್ನು ಉಪಯೋಗಿಸಬೇಡಿ. ಓ ನಿಲ್ಲೋ, ಇಲ್ಲಿ ಏನದು? ಅಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಅಲ್ಲಿ ಹಾಕಕ್ಕಾಗಲ್ಲ. ಮೈಕ್ ಇಸ್ಕೊಂಡು ಯಾಕೋ? ಅದು ಪ್ಲಾಸ್ಟಿಕ್ ಕವರ್ನಾಗಿರೋ ಫಸ್ಟ್ ತಿನ್ನದ್ ಬಿಡು. ಸಾರಿ ಕಣ, ತಪ್ಪಾಯ್ತು. ತಗ್ದಾಕು. ಪ್ಲಾಸ್ಟಿಕ್ ಕವರ್ನಲ್ಲಿರೋ ಆಹಾರವನ್ನು ತಿನ್ನಬೇಡಿ. ತಿಂದರೂ ಡಸ್ಟ್ಬಿನ್ಗಳಿಗೆ ಹಾಕಿರಿ. ಬಾ, ಹಬ್ಬಕ್ಕೆ ಬಟ್ಟೆ ಹಣ್ಣು ತರಕಾರಿ ತರೋಕೆ ಹೋಗೋಣ. ಬಾ ಬಾ ಹೋಗೋಣ. ಇದೇನು ಅಂತ ಹೊಸ ಬ್ಯಾಗ್ ತಂದಿಲ್ಲ. ಹಾ, ಇದು ಬಟ್ಟೆ ಬ್ಯಾಗು. ನೀನೇನ್ ತಂದೀಯಾ? ನಾನು ಪ್ಲಾಸ್ಟಿಕ್ ಬ್ಯಾಗ್ ತಂದೆ ಕಣೆ. ಪ್ಲಾಸ್ಟಿಕ್ ಬ್ಯಾಗ್ ಬಳಸಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಬೆಳಗ್ಗೆ ಕಸದ ಗಾಡಿ ಬಂದಾಗೆಲ್ವಾ ಹೇಳಲ್ವಾ, ಅಂಗಡಿಗೆ ಹೋಗ್ಬೇಕಾದ್ರೆ ಬಟ್ಟೆ ಬ್ಯಾಗ್ ತಗೊಂಡೋಗಿ ಅಂತ, ಇಲ್ಲಾಂದ್ರೆ ಫೈನ್ ಹಾಕ್ತಾರೆ. ನಾ ಈಗ ಪ್ಲಾಸ್ಟಿಕ್ ಬ್ಯಾಗ್ ತಂದಿನ ಕಣೆ, ಏನು ಮಾಡಲಿ? ನನ್ನ ಹತ್ರ 2 ಬ್ಯಾಗ್ ಇದಾವೆ, ಬಾ ಕೊಡ್ತೀನಿ. ಇನ್ನು ಮುಂದೆ ನಾನು ಪ್ಲಾಸ್ಟಿಕ್ ಬ್ಯಾಗ್ ಬಳಸೋದನ್ನು ಬಿಟ್ಟು ಬಟ್ಟೆ ಬ್ಯಾಗನ್ನೇ ಬಳಸ್ತೀನಿ. ಅಂಗಡಿಗೆ ತರಕಾರಿ ಹಣ್ಣು ತರಲು ಹೋದಾಗ ಮನೆಯಿಂದ ಬಟ್ಟೆ ಬ್ಯಾಗ್ ತೆಗೆದುಕೊಂಡು ಹೋಗುವುದು ಒಳ್ಳೆಯದು. ಓಯ್ ನಿಲ್ಲು, ಏನು ಮಾಡ್ತಾ ಇದೀಯಾ? ನಮ್ಮ ಮನೇಲಿ ಸ್ವಲ್ಪ ಕಸಗಳಿದ್ವು, ಅವನ್ನೆಲ್ಲ ತಂದು ಸುಡ್ತಾ ಇದ್ದೀನಿ. ಸುಡಬಾರ್ದು ಕಣೆ, ಇದರಿಂದ ಬರೋ ಹೊದೆಯಿಂದ ಕ್ಯಾನ್ಸರ್ ಬರುತ್ತೆ. ಪಟ್ಟಣ ಪಂಚಾಯತಿಯಿಂದ ಹಸಿ ಕಸ ಒಣ ಕಸ ಬಕೆಟ್ ತೊಟ್ಟಿಲ್ವಾ, ಇದರಲ್ಲೇ ಬೇರ್ಪಡಿಸಿ ಇಟ್ಟಿರು. ಕಸದ ಗಾಡಿಯವ್ರು ಬಂದಾಗ ಕೊಡು. ಹೌದಾ, ಸಾರಿ ಕಣೆ, ಗೊತ್ತಾಗ್ಲಿಲ್ಲ. ನಾನು ಇನ್ಮೇಲಿಂದ ಕಸದ ಗಾಡಿಗೆ ಕೊಡ್ತೀನಿ. ನಾವು ಕಸವನ್ನು ಸುಡದೆ ಹಸಿ ಕಸ ಒಣ ಕಸ ಬೇರ್ಪಡಿಸಿಟ್ಟು ವಾಹನ ಬಂದಾಗ ಕೊಡುವುದು ಒಳ್ಳೆಯದು.
ಪರಿಸರ ಸಂರಕ್ಷಣೆಗಳಾಗಿ ಒಂದೆರಡು ಘೋಷವಾಕ್ಯಗಳು. ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ, ಪರಿಸರ ಸಂರಕ್ಷಣೆ, ಪರಿಸರ ನಾಶ, ಹಸಿ ಕಸ ಒಣ ಕಸ ಬೇರ್ಪಡಿಸಿ. ಧನ್ಯವಾದ.